Hello everyone, welcome to Sanmarga classes. Let us see question number 4 of chapter friction. More commonly using material to reduce the friction is. ಹಾಗಿದ್ರೆ ಫ್ರಿಕ್ಷನ್ ಅನ್ನ ರೆಡ್ಯೂಸ್ ಮಾಡಲಿಕ್ಕೆ ಯಾವುದನ್ನ ಕಾಮನ್ ಆಗಿ ಯೂಸ್ ಮಾಡ್ತಾರೆ? ಇಲ್ಲಿ ಫ್ರಿಕ್ಷನ್ ಅಂದ್ರೆ ಏನು? ಒಂದು ಡೇ ಟು ಡೇ ಲೈಫ್ ಎಕ್ಸಾಂಪಲ್ ಅನ್ನ ಕೊಡೋಣ. ಬಾಗಿಲು ಕೆಲವೊಮ್ಮೆ ತೆಗೆದು ಹಾಕಿ ಮಾಡುವಾಗ ಸೌಂಡ್ ಮಾಡ್ತದೆ, ಹಾಡು ಹೇಳಿ ಸ್ಟಾರ್ಟ್ ಮಾಡ್ತದೆ, ಕುಯ್ ಕುಯ್ ಅಲ್ವಾ? ಸೊ ಇಲ್ಲಿ ಆ ಸೌಂಡ್ ಯಾಕೆ ಬರ್ತಾ ಇದೆ? ಡ್ಯೂ ಟು ಫ್ರಿಕ್ಷನ್. ಆ ಫ್ರಿಕ್ಷನ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ನಾವೇನ್ ಆಡ್ ಮಾಡ್ತೀವಿ? ಆಯಿಲ್ ಅಲ್ವಾ? ಸೊ ಮೋರ್ ಕಾಮನ್ಲಿ ಯೂಸಿಂಗ್ ಮಟೀರಿಯಲ್ ಟು ರೆಡ್ಯೂಸ್ ದ ಫ್ರಿಕ್ಷನ್ ಈಸ್ ಆಪ್ಷನ್ ಎ ಆಯಿಲ್. ಆಯಿಲ್ ಅನ್ನ ಯೂಸ್ ಮಾಡಿರ್ತೀವಿ. ಆಪ್ಷನ್ ಬಿ ಗ್ರಾಸ್ ಮ್ಯಾಟ್. ನೋ, ದಿಸ್ ಈಸ್ ರಾಂಗ್. ಆಪ್ಷನ್ ಸಿ ಗ್ಲಾಸ್. ರಾಂಗ್. ಆಪ್ಷನ್ ಡಿ ವಾಟರ್. ದಿಸ್ ಈಸ್ ಆಲ್ಸೋ ರಾಂಗ್. ವಾಟರ್ ಹಾಕಿದಾಗ ಫ್ರಿಕ್ಷನ್ ಕಡಿಮೆ ಆಗುತ್ತೆ, ಬಟ್ ನಾವು ಅದನ್ನ ಫ್ರಿಕ್ಷನ್ ರೆಡ್ಯೂಸಿಂಗ್ ಮಟೀರಿಯಲ್ ಆಗಿ ಯೂಸ್ ಮಾಡೋದಿಲ್ಲ. ಆಯಿಲ್ ಈಸ್ ಕನ್ಸಿಡರ್ಡ್ or it is commonly using material to reduce the friction. ಈಗ ಯಾರ್ದಾರು ಮನೇಲಿ ಹೊಲಿಗೆ ಮೆಷಿನ್ ಇದ್ರೆ ನೀವು ನೋಡಿರ್ಬೋದು, ಈ ತರ ಆಯಿಲ್ ಅನ್ನ ಹಾಕ್ತಿರ್ತಾರೆ ಅಲ್ವಾ? ಅವಾಗ ಮಂತ್ಲಿ ಒಂದ್ಸಲನೋ ಈ ತರ ಆಯಿಲ್ ಅನ್ನ ಹಾಕ್ತಿರ್ತಾರೆ. ಯಾಕೆ? ಫ್ರಿಕ್ಷನ್ ಅನ್ನ ಕಡಿಮೆ ಮಾಡಬೇಕು ರೀಸನ್ಗೆ. ಅದೇ ತರ ಎಲ್ಲ ಮಷಿನ್ ಪಾರ್ಟ್ಸಿಗೂ ಕೂಡ ಆಯಿಲ್ ಅನ್ನ ಹಾಕಿ ಫ್ರಿಕ್ಷನ್ ಅನ್ನ ಕಡಿಮೆ ಮಾಡ್ತಾರೆ. ಸೊ ದಟ್ friction decreases and efficiency of the machine increases. Heat production decreases. Correct option is option A, oil. Thank you.